ಉತ್ತರ ದಿಕ್ಕಿನಲ್ಲಿ ಆಸನ, ಉತ್ತರ ದಿಕ್ಕಿನ ಬಾಗಿಲು. ಉತ್ತರ ದಿಕ್ಕಿನತ್ತ ಸಿಎಂ ಡಿಕೆಗೆ ಹೆಚ್ಚು ಒಲವಿದೆ. ಕುಮಾರಕೃಪಾ ಅತಿಥಿಗೃಹ ಇನ್ಮುಂದೆ ಸಿಎಂ ಗೃಹ ಕಚೇರಿಯಾಗುತ್ತೆ. ಗೃಹ ಕಚೇರಿಗೂ ಕೂಡ ಉತ್ತರ ಬಾಗಿಲಿನಿಂದಲೇ ಎಂಟ್ರಿ ಕೊಟ್ಟಿದ್ದಾರೆ. ಮುಖ್ಯ ದ್ವಾರ ಇರೋದು ಪೂರ್ವ ಭಾಗದಲ್ಲಿ, ಬಟ್ ಉತ್ತರ ಬಾಗಿಲು ಮೂಲಕವಾಗಿ ಪ್ರವೇಶಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿ ವೇಳೆನೂ ಕೂಡ ಉತ್ತರ ದಿಕ್ಕಿನಲ್ಲೇನೆ ಡಿಕೆ ಕುಳಿತುಕೊಂಡಿದ್ರು. ವಿಧಾನಸೌಧದ ಸಭಾಂಗಣದಲ್ಲಿ ನಡೆದಿದ್ದಂತ ಸುದ್ದಿಗೋಷ್ಠಿ ಇದು. ಯಾವ ರೀತಿ ದ್ವಾರಗಳಲ್ಲಿ ಬದಲಾವಣೆ ಆಗ್ತಾ ಇದೆ ನೋಡಿ, ಎಲ್ಲ ಸಿದ್ಧತೆಗಳು ಅದಕ್ಕಾಗಿ ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ಗಮನಿಸಬಹುದು ನೀವು. ಎಲ್ಲವೂ ಕೂಡ ಉತ್ತರ ದಿಕ್ಕಿನಲ್ಲೇ ಆಗಬೇಕು ಅಂತ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸಿಎಂ ಡಿಕೆ ಅವರು ಬಹಳ ನಂಬ್ತಾರೆ ಈ ಶಾಸ್ತ್ರಗಳನ್ನ, ದೈವ ದೇವರುಗಳು ಗುರುಗಳು ಹೇಳಿದ್ದನ್ನ. ಇದೀಗ ಅವರ ಆಸನ ಕೂಡ ಉತ್ತರ ದಿಕ್ಕಿನಲ್ಲಿದೆ, ಬಾಗಿಲು ಕೂಡ ಉತ್ತರ ದಿಕ್ಕಿನಲ್ಲೇ ಆಗಬೇಕು, ಹಾಗೆ ಉತ್ತರ ದಿಕ್ಕಿನ ಬಾಗಿಲಿನ ಮೂಲಕನೇ ಎಂಟ್ರಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಮೊದಲ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಲ್ಲ, ಫಸ್ಟ್ ಟೈಮ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ವಿಧಾನಸೌಧದ ಒಳಗೆ ಹೋಗ್ಬೇಕಾದ್ರೆ ಉತ್ತರ ದಿಕ್ಕಿನಿಂದಾಗಿನೇ ಹೋಗ್ತಾರೆ, ತಲೆಬಾಗಿ ನಮಸ್ಕರಿಸಿ ಮುಂದಕ್ಕೆ ಹೋಗ್ತಾರೆ. ಇದೀಗ ಉತ್ತರ ದಿಕ್ಕಿನ ಬಾಗಿಲಿನ ಮೂಲಕನೇ ಎಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಎಂಟ್ರಿ ಅಲ್ಲೇ ಆಗಬೇಕು ಅನ್ನೋದಾಗಿ ಆಗಿದೆ. ಹಿಂದೆ ಇದ್ದಿದ್ದು ಪೂರ್ವ ಮುಖವಾಗಿ ಇದ್ದಂತ ಬಾಗಿಲು, ಬಟ್ ಈಗ ಉತ್ತರ ದಿಕ್ಕಿನತ್ತಾನೆ ಸಿಎಂ ಡಿಕೆಗೆ ಹೆಚ್ಚು ಒಲವಿರೋದು ಗೊತ್ತಾಗ್ತಾ ಇದೆ. ಎಲ್ಲವೂ ಕೂಡ ಉತ್ತರದ ಬಾಗಿಲಿನತ್ತ ಯಾವ ರೀತಿಯಾಗಿ ಸಿದ್ಧತೆಗಳು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ. ಈ ಬದಲಾವಣೆಗಳು ಹೇಗಾಗಿದೆ ಅನ್ನೋದ್ರ ಬಗ್ಗೆ ಪ್ರತಿನಿಧಿ ಪ್ರಸನ್ನ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬರ್ತಾ ಬರ್ತಾ ಯಾಕೋ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತರ ದಿಕ್ಕಿನ ವ್ಯಾಮೋಹ ಹೆಚ್ಚಾಗ್ತಾ ಇದೆ. ಮುಖ್ಯಮಂತ್ರಿ ಆದ ದಿನದಿಂದಲೂ ಕೂಡ ಎಲ್ಲ ಕಟ್ಟಡಗಳ ತಮ್ಮ ಕಚೇರಿಗಳ ವಾಸ್ತುವನ್ನ ದಿಕ್ಕನ್ನ ಬದಲಾಯಿಸ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಇದೀಗ ಕುಮಾರಕೃಪಾ ಅತಿಥಿ ಗೃಹವನ್ನ ತಮ್ಮ ಗೃಹ ಕಚೇರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಹೆರಿಟೇಜ್ ಬಿಲ್ಡಿಂಗ್ ಆಗಿರುವಂತಹ ಕೆ ಗೆಸ್ಟ್ ಹೌಸಿನ ಕಲ್ಲಿನ ಕಟ್ಟಡವನ್ನು ಕೂಡ ಇದೀಗ ವಾಸ್ತು ಪ್ರಕಾರ ದಿಕ್ಕನ್ನ ಬದಲಾಯಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯ ಆಧಾರದ ಮೇಲೆ ಇದೀಗ ಹೆರಿಟೇಜ್ ಬಿಲ್ಡಿಂಗ್ ಕೆ ಗೆಸ್ಟ್ ಹೌಸ್ ಕಲ್ಲಿನ ಕಟ್ಟಡ ಇದರ ದಿಕ್ಕನ್ನ ಬದಲಾಯಿಸಲಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಕೆ ಗೆಸ್ಟ್ ಹೌಸ್ನ ಪ್ರವೇಶ ಹಳೆ ಕಲ್ಲಿನ ಕಟ್ಟಡ ಪೂರ್ವ ದಿಕ್ಕಿಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಡೆಯೂ ಕೂಡ ಉತ್ತರ ದಿಕ್ಕಲ್ಲಿ ಪ್ರವೇಶ ಮಾಡ್ತಾ ಇರುವಂತಹ ಈ ಒಂದು ಕಾರಣಕ್ಕೆ ಇದೀಗ ಈ ಕಟ್ಟಡದ ದಿಕ್ಕನ್ನು ಕೂಡ ವಾಸ್ತು ಪ್ರಕಾರ ಬದಲಾಯಿಸ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇರುವಂತಹ ಈ ಭಾಗ ಏನಿದೆ ಇದು ಉತ್ತರ ದಿಕ್ಕಿಗೆ ಈ ಬಾಗಿಲು ಮುಖ ಮಾಡಿರುತ್ತೆ. ಈ ಬಾಗಿಲಿನ ಮೂಲಕವೇ ಡಿ ಕೆ ಶಿವಕುಮಾರ್ ಅವರು ಕೆ ಗೆಸ್ಟ್ ಹೌಸ್ ಅಂದ್ರೆ ತಮ್ಮ ಗೃಹ ಕಚೇರಿಯನ್ನ ಪ್ರವೇಶ ಮಾಡಬೇಕು ಅಂತ ಹೇಳಿ ವಾಸ್ತು ತಜ್ಞರ ಸಲಹೆಯ ಮೇರೆಗೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇಲ್ಲಿಯೂ ಕೂಡ ಒಳಗಡೆ ನವೀಕರಣ ಕಾಮಗಾರಿ ಭರದಿಂದ ಸಾಗಿದೆ. ಹೊಸ ಫರ್ನಿಚರ್ಗಳು ಬಂದಿದ್ದಾವೆ. ಕಲ್ಲಿನ ಕಟ್ಟಡದ ಒಳಭಾಗವನ್ನು ಸಂಪೂರ್ಣವಾಗಿ ಉತ್ತರ ದಿಕ್ಕಿಗೆ ಸೂಕ್ತವಾಗುವ ರೀತಿಯಲ್ಲಿ ವಾಸ್ತು ಪ್ರಕಾರ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಯಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧವನ್ನ ಪ್ರವೇಶ ಮಾಡಿದ್ದು ಕೂಡ ಉತ್ತರ ದಿಕ್ಕಿನ ಮೂಲಕ. ಅದಾದ ಬಳಿಕ ಸಂಪುಟ ಸಭೆ ನಡೆಸುವಂತಹ ಕೊಠಡಿಯಲ್ಲೂ ಕೂಡ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ರು. ಪತ್ರಿಕಾಗೋಷ್ಠಿ ನಡೆಸುವಾಗಲೂ ಕೂಡ ಪತ್ರಕರ್ತರಿಗೆ ಸೂಚನೆಯನ್ನು ಕೊಟ್ಟರು, ನಾನು ಇನ್ನು ಮುಂದೆ ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂರ್ತೇನೆ, ಬೇರೆ ದಿಕ್ಕಿಗೆ ಮುಖ ಮಾಡೋದಿಲ್ಲ ಅಂತ ಹೇಳಿ. ಈಗ ಕೆ ಗೆಸ್ಟ್ ಹೌಸ್ಗೂ ಕೂಡ ಅದು ವಿಸ್ತರಣೆಯಾಗಿದೆ. ಈ ಉತ್ತರ ದಿಕ್ಕಿನ ಮೇಲಿನ ಡಿ ಕೆ ಶಿವಕುಮಾರ್ ಅವರ ವ್ಯಾಮೋಹ ಒಂದು ಹೆಜ್ಜೆ ಹೆಚ್ಚಾಗ್ತಾ ಇದೆ. ಅತಿಯಾದ್ರೆ ಅಮೃತ ಕೂಡ ವಿಷ ಅನ್ನುವಂಥದ್ದನ್ನ ಎಲ್ಲ ರಾಜಕಾರಣಿಗಳು ಕೂಡ ನೆನಪಿಟ್ಕೊಂಡು ಉತ್ತರ ದಿಕ್ಕು ಪೂರ್ವ ದಿಕ್ಕು ವಾಸ್ತು ಪ್ರಕಾರ ಬದಲಾಯಿಸಿದ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.